ಜೈ ಭಾರತ್ ವಂದೇ ಮಾತರಂ. ಅಮೆರಿಕ ಚೀನಾ ಆರ್ಥಿಕ ಮತ್ತು ಭದ್ರತಾ ಪರಿಶೀಲನಾ ಆಯೋಗವು ಕೂಡ ಒಂದು ಮಹತ್ವದಾದ ಒಂದು ವರದಿಯನ್ನು ಬಿಡುಗಡೆಗೊಳಿಸಿದೆ. ಈ ಒಂದು ಆಯೋಗ ಏನಿದೆ, ಚೀನಾದ ಮಿಲಿಟರಿ ಇರ್ಬೋದು ಅಥವಾ ಆರ್ಥಿಕ ವಿಷಯದ ಇರ್ಬೋದು, ಅದರ ಮೇಲೆ ನಿಗಾ ಇಡುವಂತಹ ಒಂದು ಆಯೋಗ. ಇತ್ತೀಚೆಗೆ ಇದೊಂದು ವರದಿಯನ್ನು ಬಿಡುಗಡೆಗೊಳಿಸಿತು. ಇದು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ. ಈ ಆಪರೇಷನ್ ಸಿಂಧೂರ ನಡೆಸಿದ್ದು ಪಾಕಿಸ್ತಾನದ ಮೇಲೆ. ಇಲ್ಲಿ ಚೀನಾಕ್ಕೆ ಏನು ಸಂಬಂಧ ಇದೆ ಅಂತ ನೀವು ಭಾವಿಸಿರಬಹುದು, ಆದರೆ ಅಸಲಿ ಕತೆ ನಾನು ಹೇಳ್ತಿದ್ದೀನಿ. ಈ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನವು ಕೂಡ ಭಾರತದ ಮೇಲೆ ಒಂದು ವಿಫಲ ದಾಳಿಯನ್ನು ನಡೆಸಿತು. ಚೀನಾದ JF-17 ಇರ್ಬೋದು, ಹಾಗೆ PL-15 ಮಿಸೈಲ್ ಇರ್ಬೋದು. ಈ ಎರಡು ಕೂಡ ಚೀನಾದ ಒಂದು ಆಯುಧವಾಗಿದೆ. ಈ ಆಯುಧಗಳನ್ನು ಪಾಕಿಸ್ತಾನ ಬಳಸುತ್ತದೆ. ಇದರಲ್ಲಿ ನೀವು ಒಂದು ಅಂಶ ಗಮನಿಸಬೇಕು. ಪಾಕಿಸ್ತಾನದ ಬಳಿ ಇರುವ ಏರ್ ಡಿಫೆನ್ಸ್ ಸಿಸ್ಟಮ್ HQ-9 ಇದು ಚೀನಾ ನಿರ್ಮಿತವಾದದ್ದು. ಅದನ್ನು ಭಾರತ ಧ್ವಂಸಗೊಳಿಸಿತ್ತು. ಪಾಕಿಸ್ತಾನದ ಬಳಿ ಇರುವ ಚೀನಾ ನಿರ್ಮಿತ JF-17 ಫೈಟರ್ ಜೆಟ್ಗಳನ್ನು ಕೂಡ ಭಾರತ ಧ್ವಂಸ ಮಾಡಿತ್ತು. ಹಾಗೆ ಚೀನಾ ನಿರ್ಮಿತವಾದ PL-15 ಮಿಸೈಲ್ ಕೂಡ ಭಾರತ ಒಂದು ಜೀವಂತವಾಗಿ ಭಾರತಕ್ಕೆ ಸಿಕ್ಕಿತ್ತು. ಇಲ್ಲಿ ಒಂದು ಅಂಶ ಏನು ಸ್ಪಷ್ಟವಾಗಿ ಗೋಚರಿಸಿದೆ ಅಂದರೆ, ಇಲ್ಲಿ ಸಂಪೂರ್ಣವಾಗಿ ಚೀನಾದ ಆಯುಧಗಳು ವೈಫಲ್ಯ ಅನುಭವಿಸಿದೆ. ಆದರೆ ಚೀನಾ ಮಾತ್ರ ಇದನ್ನು ತಿರುಗಿಸಿ ಹೇಳ್ತಾ ಇದೆ. ಅವರ ಬಳಿ ಇರುವ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದೆ. ಇನ್ನು ಚೀನಾದ PL-15 ಎಂಬ ಮಿಸೈಲ್ ಏನಿದೆ, ಅದನ್ನು ಕೂಡ ಭಾರತದ ಬೇಸ್ ಮೇಲೆ ಸ್ವಲ್ಪ ಡ್ಯಾಮೇಜ್ ಮಾಡಿದೆ. ಹಾಗೆ ಅವರ ಬಳಿ ಇರುವ JF-17 ಫೈಟರ್ ಜೆಟ್ ಏನಿದೆ, ಭಾರತದ ಮೇಲೆ ದಾಳಿ ನಡೆಸಿ ಅವರಿಗೂ ಕೂಡ ಡ್ಯಾಮೇಜ್ ಕೊಟ್ಟಿದೆ ಅಂತ ಈ ಚೀನಾ ಹೇಳ್ಕೊಂಡು ಬಂದಿತ್ತೆ. ಇನ್ನು ಅವರೇ ಏನೋ ಒಂದು ಕಲ್ಪಿತ AI ಮೂಲಕ ಒಂದು ವಿಡಿಯೋಗಳನ್ನು ಕೂಡ ಮಾಡಿದ್ರು. ಭಾರತದ ಆಯುಧಗಳ ವಿರುದ್ಧ ಸುಳ್ಳು ಒಂದು ಪ್ರಪಗಂಡ ನಡೆಸ್ತಾ ಬಂದರು. ಇವರು ವಿಶ್ವಕ್ಕೆಲ್ಲ ಏನು ಹೇಳ್ತಿದ್ದಾರೆಂದರೆ, ಭಾರತದ ಆಯುಧಗಳು ಯಾವುದೇ ರೀತಿಯ ಪ್ರಯೋಜನವಿಲ್ಲ, ಬನ್ನಿ ನಮ್ಮ ಹತ್ರ ಆಯುಧಗಳನ್ನು ಖರೀದಿ ಮಾಡಿ. ಈ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತಕ್ಕೆ ನಾವು ಸರಿಯಾದ ಉತ್ತರ ಕೊಟ್ಟಿದ್ದೇವೆ, ಅವರಿಗೆ ಉತ್ತರ ಕೊಟ್ಟಿದ್ದು ನಮ್ಮ ಆಯುಧ ಅಂತ ಚೀನಾ ಹೇಳ್ಕೊಳ್ತಾ ಬಂದಿದೆ. ಇನ್ನು ಈ ಸಂಘರ್ಷ ಆದ ನಂತರ ಚೀನಾವು ತನ್ನ ಆಯುಧಗಳನ್ನು ಮಾರಾಟ ಹೆಚ್ಚುಗೊಳಿಸ್ತಾ ಬಂದಿತ್ತು. ಇಲ್ಲಿ ಅವರು ಪ್ರಪಂಚಕ್ಕೆ ಏನು ತೋರಿಸ್ತಾರೆ ಎಂದರೆ, ನಮ್ಮ ಆಯುಧಗಳು ಒಳ್ಳೆಯ ರೀತಿಯಲ್ಲಿ ಪ್ರಭಾವ ಬೀರುತ್ತೆ. ಭಾರತ ಯಾವಾಗ ಈ ರಫೇಲ್ ಫೈಟರ್ ಜೆಟ್ ಅನ್ನು ಖರೀದಿಸಿತೋ, ವಿಶ್ವದ ಕಣ್ಣು ಭಾರತ ಮೇಲೆ ಬಿದ್ದಿತ್ತು. ಭಾರತ ಯಾಕೆ ಈ ರಫೇಲ್ ಫೈಟರ್ ಜೆಟ್ ಅನ್ನು ಖರೀದಿ ಮಾಡಿತ್ತು, ಅದರಲ್ಲಿ ಏನು ವಿಶೇಷತೆ ಇದೆ, ಆ ಫೈಟರ್ ಜೆಟ್ನ ಮೇಲೆ ಒಂದು ಅಟೆನ್ಷನ್ ಬಿತ್ತು. ಇದಕ್ಕೆ ಪೂರಕವೆಂಬಂತೆ ಇಂಡೋನೇಷ್ಯಾವು ಕೂಡ ಅದನ್ನು ಖರೀದಿಸುವುದರಲ್ಲಿತ್ತು. ಆದರೆ ಈ ಆಪರೇಷನ್ ಸಿಂಧೂರ ಆದ ನಂತರ ಚೀನಾದ ಫೈಟರ್ ಜೆಟ್ ವೈಫಲ್ಯ ಅನುಭವಿಸಿದ್ರು ಕೂಡ ಚೀನಾ ಇಂಡೋನೇಷ್ಯಾಕ್ಕೆ ಹೇಳಿತ್ತು, ಭಾರತದ ರಫೇಲ್ ಫೈಟರ್ ಜೆಟ್ ಅನ್ನು JF-17 ಹೊಡೆದುರುಳಿಸಿದೆ, ನೀವು ರಫೇಲ್ ಖರೀದಿಸಿದ ಬದಲು JF-17 ಅನ್ನು ಖರೀದಿಸಿ, ಇದು ನಿಮಗೆ ಉತ್ತಮವಾದ ಫೈಟರ್ ಜೆಟ್ ಅಂತ ಹೇಳಿ ಒಂದು ಮನವೊಲಿಸಲು ಯಶಸ್ವಿಯಾಗಿದೆ. ಈ ವರದಿಯು ಏನು ಹೇಳ್ತೆ ಅಂದರೆ, ಈ ಆಪರೇಷನ್ ಸಿಂಧೂರ ಆದ ನಂತರ ಚೀನಾವು ಹೇಗೆ ಇದನ್ನು ತನಗೆ ಬೇಕಾಗುವ ಹಾಗೆ ಒಂದು ಪ್ರಪಗಂಡ ಸೆಟ್ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ತನ್ನ ಆಯುಧಗಳನ್ನು ಖರೀದಿಸುವಂತೆ ಮನವೊಲಿಸಲು ಚೀನಾ ಮುಂದಾಗುತ್ತಿದೆ.